अथ 18 मोक्ष संन्यास योग। अर्जुन उवाच संन्यासस्य महाबाहो तत्त्वमिच्छामि वेदितुम् त्यागस्य च हृषीकेश पृथ्केशिनिषूदन। ಅರ್ಜುನನು ಹೇಳಿದನು, ಓ ಬಲಿಷ್ಠ ಶಸ್ತ್ರಸಜ್ಜಿತ ಕೃಷ್ಣ, ನಾನು ಸನ್ಯಾಸ್ ಕಾರ್ಯಗಳನ್ನು ತ್ಯಜಿಸುವುದು ಮತ್ತು ತ್ಯಾಗ ಕರ್ಮಗಳ ಫಲಕ್ಕಾಗಿ ಬಯಕೆಯನ್ನು ತ್ಯಜಿಸುವುದು ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಬಯಸುತ್ತೇನೆ. ಓ ಹೃಷಿಕೇಶ, ಓ ಕೇಶಿನಿಸೂದನ, ಇಬ್ಬರ ನಡುವಿನ ಭೇದವನ್ನು ತಿಳಿಯಬಯಸುತ್ತೇನೆ. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸಂನ್ಯಾಸಂ ಕವಯೋ ವಿದುಃ ಸರ್ವಕರ್ಮಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ಪರಮಾತ್ಮನು ಹೇಳಿದನು, ಬಯಕೆಯಿಂದ ಪ್ರೇರಿತವಾದ ಕಾರ್ಯಗಳನ್ನು ತ್ಯಜಿಸುವುದೇ ಸನ್ಯಾಸವೆಂದು ತಿಳಿದವರು ತಿಳಿಯುತ್ತಾರೆ. ಎಲ್ಲಾ ಕ್ರಿಯೆಗಳ ಫಲವನ್ನು ತ್ಯಜಿಸುವುದೇ ಜ್ಞಾನಿಗಳು ತ್ಯಾಗ ಎಂದು ಘೋಷಿಸುತ್ತಾರೆ. ತ್ಯಾಜ್ಯಂ ದೋಷವದಿತ್ಯೇಕೆ ಕರ್ಮ ಪ್ರಾಹುರ್ಮನೀಷಿಣಃ ಯಜ್ಞದಾನತಪಃ ಕರ್ಮ ನ ತ್ಯಾಗ್ಯಮಿತಿ ಚಾಪರೆ. ಕೆಲವು ವಿದ್ವಾಂಸರು ಎಲ್ಲಾ ರೀತಿಯ ಕಾರ್ಯಗಳನ್ನು ಕೆಟ್ಟದ್ದೆಂದು ಘೋಷಿಸುತ್ತಾರೆ, ಆದರೆ ಇತರರು ತ್ಯಾಗ, ದಾನ ಮತ್ತು ತಪಸ್ಸುಗಳನ್ನು ಎಂದಿಗೂ ತ್ಯಜಿಸಬಾರದು ಎಂದು ಹೇಳುತ್ತಾರೆ. ನಿಶ್ಚಯಂ ಶೃಣು ಮೇ ತತ್ರ ತ್ಯಾಗೇ ಭರತಸತ್ತಮ ತ್ಯಾಗೋ ಹಿ ಪುರುಷವ್ಯಾಘ್ರ ತ್ರಿವಿಧಃ ಸಂಪ್ರಕೀರ್ತಿತಃ. ಈಗ ತ್ಯಾಗದ ವಿಷಯದ ಬಗ್ಗೆ ನನ್ನ ತೀರ್ಮಾನವನ್ನು ಕೇಳಿ. ಓ ಹುಲಿ, ಮನುಷ್ಯರ ನಡುವೆ ತ್ಯಾಗವನ್ನು 3 ವಿಧವೆಂದು ಘೋಷಿಸಲಾಗಿದೆ. ಯಜ್ಞದಾನತಪಃ ಕರ್ಮ ನ ತ್ಯಾಜ್ಯಂ ಕಾರ್ಯಮೇವ ತತ್ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ತ್ಯಾಗ, ದಾನ ಮತ್ತು ತಪಸ್ಸುಗಳನ್ನು ಆಧರಿಸಿದ ಕ್ರಿಯೆಗಳನ್ನು ಎಂದಿಗೂ ತ್ಯಜಿಸಬಾರದು. ಅವುಗಳನ್ನು ಖಂಡಿತವಾಗಿಯೂ ನಿರ್ವಹಿಸಬೇಕು. ವಾಸ್ತವವಾಗಿ ತ್ಯಾಗ, ದಾನ ಮತ್ತು ತಪಸ್ಸಿನ ಕ್ರಿಯೆಗಳು ಬುದ್ಧಿವಂತರನ್ನು ಶುದ್ಧೀಕರಿಸುತ್ತವೆ. ಏತಾನ್ಯಪಿ ತು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಫಲಾನಿ ಚ ಕರ್ತವ್ಯಾನೀತಿ ಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ. ಈ ಚಟುವಟಿಕೆಗಳನ್ನು ಲಗತ್ತಿಸದೆ ಮತ್ತು ಪ್ರತಿಫಲಗಳ ನಿರೀಕ್ಷೆಯಿಲ್ಲದೆ ನಿರ್ವಹಿಸಬೇಕು. ಇದು ನನ್ನ ಖಚಿತ ಮತ್ತು ಸರ್ವೋಚ್ಚ ತೀರ್ಪು. ಓ ಅರ್ಜುನ್, ನಿಯತಸ್ಯ ತು ಸಂನ್ಯಾಸಃ ಕರ್ಮಣೋ ನೋಪಪದ್ಯತೆ ಮೋಹಾತ್ ತಸ್ಯ ಪರಿತ್ಯಾಗಸ್ತಾಮಸಃ ಪರಿಕೀರ್ತಿತಃ. ನಿಗದಿತ ಕರ್ತವ್ಯಗಳನ್ನು ಎಂದಿಗೂ ತ್ಯಜಿಸಬಾರದು. ಇಂತಹ ಭ್ರಮೆಯ ಪರಿತ್ಯಾಗವನ್ನು ಅಜ್ಞಾನದ ಕ್ರಮದಲ್ಲಿ ಹೇಳಲಾಗುತ್ತದೆ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶಭಯಾತ್ ತ್ಯಜೇತ್ ಸ ಕೃತ್ವಾ ರಾಜಸಂ ತ್ಯಾಗಂ ನೈವ ತ್ಯಾಗಫಲಂ ಲಭೇತ್. ನಿಗದಿತ ಕರ್ತವ್ಯಗಳನ್ನು ತೊರೆಯುವುದು ಅಥವಾ ದೈಹಿಕ ಅಸ್ವಸ್ಥತೆಯನ್ನು ಉಂಟುಮಾಡುವುದು ಉತ್ಸಾಹದ ಕ್ರಮದಲ್ಲಿ ತ್ಯಜಿಸುವುದು. ಅಂತಹ ಪರಿತ್ಯಾಗವು ಎಂದಿಗೂ ಪ್ರಯೋಜನಕಾರಿಯಾಗಿರುವುದಿಲ್ಲ ಅಥವಾ ಉನ್ನತಿಗೆ ತರುವುದಿಲ್ಲ. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವಾ ಫಲಂ ಚೈವ ಸ ತ್ಯಾಗಃ ಸಾತ್ವಿಕೋ ಮತಃ. ಕರ್ತವ್ಯಕ್ಕೆ ಪ್ರತಿಕ್ರಿಯೆಯಾಗಿ ಕಾರ್ಯಗಳನ್ನು ಕೈಗೊಂಡಾಗ ಮತ್ತು ಯಾವುದೇ ಪ್ರತಿಫಲದ ಬಾಂಧವ್ಯವನ್ನು ತ್ಯಜಿಸಿದಾಗ, ಓ ಅರ್ಜುನ್, ಒಳ್ಳೆಯತನದ ಸ್ವರೂಪದಲ್ಲಿ ಅದನ್ನು ತ್ಯಜಿಸುವಿಕೆ ಎಂದು ಪರಿಗಣಿಸಲಾಗುತ್ತದೆ. ನ ದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇ ನಾನುಷಜ್ಜತೆ ತ್ಯಾಗಿ ಸತ್ವಸಮಾವಿಷ್ಟೋ ಮೇಧಾವಿ ಚಿನ್ನ ಸಂಶಯಃ. ಒಪ್ಪದ ಕೆಲಸವನ್ನು ತಪ್ಪಿಸುವುದಿಲ್ಲ ಅಥವಾ ಅದು ಒಪ್ಪಿಗೆಯಾಗಿರುವುದರಿಂದ ಕೆಲಸವನ್ನು ಹುಡುಕುವುದಿಲ್ಲ ಯಾರು ನಿಜವಾದ ಪರಿತ್ಯಾಗದ ವ್ಯಕ್ತಿಗಳು. ಅವರು ಒಳ್ಳೆಯತನದ ವಿಧಾನದ ಗುಣಮಟ್ಟವನ್ನು ಹೊಂದಿದ್ದಾರೆ ಮತ್ತು ಯಾವುದೇ ಅನುಮಾನಗಳಿಲ್ಲ ಕೆಲಸದ ಸ್ವರೂಪದ ಬಗ್ಗೆ. ನ ಹಿ ದೇಹಭೃತ ಸಖ್ಯಂ ತ್ಯಕ್ತುಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಸಾಕಾರಗೊಂಡ ಜೀವಿಗೆ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುವುದು ಅಸಾಧ್ಯ, ಆದರೆ ತಮ್ಮ ಕಾರ್ಯಗಳ ಫಲವನ್ನು ತ್ಯಜಿಸುವವರನ್ನು ನಿಜವಾಗಿಯೂ ತ್ಯಜಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಅನಿಷ್ಟಮಿಷ್ಟಂ ಮಿಶ್ರಂ ಚ ತ್ರಿವಿಧಂ ಕರ್ಮಣಃ ಫಲಂ
ಭವತ್ಯತ್ಯಾಗಿನಾಂ ಪ್ರೇತ್ಯ ನ ತು ಸಂನ್ಯಾಸಿನಾಂ ಕ್ವಚಿತ್. ಕ್ರಿಯೆಗಳ 3 ಪಟ್ಟು ಫಲಗಳು ಆಹ್ಲಾದಕರ, ಅಹಿತಕರ ಮತ್ತು ಮಿಶ್ರ ಸಾವಿನ ನಂತರವೂ ವೈಯಕ್ತಿಕ ಪ್ರತಿಫಲಕ್ಕೆ ಲಗತ್ತಿಸಲಾದವರಿಗೆ ಸೇರಿಕೊಳ್ಳುತ್ತವೆ. ಆದರೆ ತಮ್ಮ ಕರ್ಮಗಳ ಫಲವನ್ನು ತ್ಯಜಿಸುವವರಿಗೆ ಇಲ್ಲಿ ಅಥವಾ ಪರಲೋಕದಲ್ಲಿ ಅಂತಹ ಫಲಿತಾಂಶಗಳಿಲ್ಲ. ಪಂಚೈತಾನಿ ಮಹಾಬಾಹೋ ಕಾರಣಾನಿ ನಿಬೋಧ ಮೇ ಸಾಂಖ್ಯೇ ಕೃತಾಂತೆ ಪ್ರೋಕ್ತಾನಿ ಸಿದ್ಧಯೇ ಸರ್ವಕರ್ಮಣಾಂ. ಓ ಅರ್ಜುನನೇ, ಸಾಂಖ್ಯ ಸಿದ್ಧಾಂತದಲ್ಲಿ ಎಲ್ಲಾ ಕ್ರಿಯೆಗಳ ಸಾಧನೆಗಾಗಿ ಉಲ್ಲೇಖಿಸಲಾದ 5 ಅಂಶಗಳ ಬಗ್ಗೆ ಈಗ ನನ್ನಿಂದ ಕಲಿಯಿರಿ. ಇದು ಕರ್ಮಗಳ ಪ್ರತಿಕ್ರಿಯೆಗಳನ್ನು ಹೇಗೆ ನಿಲ್ಲಿಸುವುದು ಎಂಬುದನ್ನು ವಿವರಿಸುತ್ತದೆ. ಅಧಿಷ್ಠಾನಂ ತಥಾ ಕರ್ತಾ ಕರಣಂ ಚ ಪೃಥಗ್ವಿಧಂ ವಿವಿಧಾಶ್ಚ ಪೃಚ್ಛೇಷ್ಟಾ ದೈವಂ ಚೈವಾತ್ರ ಪಂಚಮಂ. ದೇಹ, ಮಾಡುವವನು, ಆತ್ಮ, ವಿವಿಧ ಇಂದ್ರಿಯಗಳು, ಅನೇಕ ರೀತಿಯ ಪ್ರಯತ್ನಗಳು ಮತ್ತು ದೈವಿಕ ಪ್ರಾವಿಡೆನ್ಸ್ ಇವು ಕ್ರಿಯೆಯ 5 ಅಂಶಗಳಾಗಿವೆ. ಶರೀರ ವಾಂಗ್ಮನೋಭಿರ್ಯತ್ಕರ್ಮ ಪ್ರಾರಭತೆ ನರಃ ನ್ಯಾಯಂ ವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಃ ತತ್ರೈವಂ ಸತಿ ಕರ್ತಾರಮಾತ್ಮಾನಂ ಕೇವಲಂ ತು ಯಃ ಪಶ್ಯತ್ಯಕೃತ ಬುದ್ಧಿತ್ವಾನ್ನ ಸ ಪಶ್ಯತಿ ದುರ್ಮತಿಃ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ದೇಹ, ಮಾತು ಅಥವಾ ಮನಸ್ಸಿನಿಂದ ಸರಿಯಾದ ಅಥವಾ ಅಸಮರ್ಪಕವಾದ ಯಾವುದೇ ಕ್ರಿಯೆಗೆ ಈ 5 ಕೊಡುಗೆ ಅಂಶಗಳು. ಇದನ್ನು ಅರ್ಥಮಾಡಿಕೊಳ್ಳದವರು ಆತ್ಮವನ್ನು ಮಾತ್ರ ಮಾಡುವವರೆಂದು ಪರಿಗಣಿಸುತ್ತಾರೆ. ತಮ್ಮ ಅಶುದ್ಧ ಬುದ್ಧಿಯಿಂದ ಅವರು ವಸ್ತುಗಳನ್ನು ಇದ್ದಂತೆ ನೋಡಲಾರರು. ಯಸ್ಯ ನಾಹಂಕೃತೋ ಭಾವೋ ಬುದ್ಧಿರ್ಯಸ್ಯ ನ ಲಿಪ್ಯತೆ ಹತ್ವಾ ಉಪಿ ಸ ಇಮಾನ್ ಲೋಕಾನ್ನ ಹಂತಿ ನ ನಿಬಧ್ಯತೆ. ಯಾರು ಕರ್ತೃವೆಂಬ ಅಹಂಕಾರದಿಂದ ಮುಕ್ತರಾಗಿ ಮತ್ತು ಅವರ ಬುದ್ಧಿಯು ಅಂಟಿಕೊಂಡಿಲ್ಲ, ಅವರು ಜೀವಿಗಳನ್ನು ಕೊಲ್ಲುತ್ತಾರೆ. ಅವರು ಕೊಲ್ಲುವುದಿಲ್ಲ ಅಥವಾ ಕ್ರಿಯೆಗಳಿಂದ ಬಂಧಿಸಲ್ಪಡುವುದಿಲ್ಲ. ಅಜ್ಞಾನಂ ಅಜ್ಞೇಯಂ ಪರಿಜ್ಞಾತ ತ್ರಿವಿಧ ಕರ್ಮಚೋದನ ಕರಣಂ ಕರ್ಮ ಕರ್ತೇತಿ ತ್ರಿವಿಧಃ ಕರ್ಮಸಂಗ್ರಹಃ. ಜ್ಞಾನ, ಜ್ಞಾನದ ವಸ್ತು ಮತ್ತು ಜ್ಞಾನಿ ಇವು ಕ್ರಿಯೆಯನ್ನು ಪ್ರೇರೇಪಿಸುವ 3 ಅಂಶಗಳಾಗಿವೆ. ಕ್ರಿಯೆಯ ಸಾಧನ, ಕ್ರಿಯೆಯೇ ಮತ್ತು ಮಾಡುವವನು ಇವು ಕ್ರಿಯೆಯ 3 ಘಟಕಗಳಾಗಿವೆ. ಅಜ್ಞಾನಂ ಕರ್ಮ ಚ ಕರ್ತಾ ಚ ತ್ರಿಧೈವ ಗುಣಭೇದತಃ ಪ್ರೋಚ್ಯತೆ ಗುಣಸಂಖ್ಯಾನೇ ಯಥಾವತ್ ಶೃಣುತಾನ್ಯಪಿ. ಜ್ಞಾನ, ಕ್ರಿಯೆ ಮತ್ತು ಮಾಡುವವನು ಸಾಂಖ್ಯ ತತ್ವಶಾಸ್ತ್ರದಲ್ಲಿ 3 ವಿಧಗಳೆಂದು ಘೋಷಿಸಲಾಗಿದೆ. ಭೌತಿಕ ಪ್ರಕೃತಿಯ 3 ವಿಧಾನಗಳ ಪ್ರಕಾರ ಪ್ರತ್ಯೇಕಿಸಲಾಗಿದೆ. ಆಲಿಸಿ ಮತ್ತು ನಾನು ಅವರ ವ್ಯತ್ಯಾಸಗಳನ್ನು ನಿಮಗೆ ವಿವರಿಸುತ್ತೇನೆ. ಸರ್ವಭೂತೇಷು ಏನೈಕಂ ಭಾವಮವ್ಯಯಮೀಕ್ಷತೆ ಅವಿಭಕ್ತಂ ವಿಭಕ್ತೇಷು ತಜ್ಞಾನಂ ವಿದ್ಧಿ ಸಾತ್ವಿಕಂ. ಒಬ್ಬ ವ್ಯಕ್ತಿಯು ಎಲ್ಲಾ ವೈವಿಧ್ಯಮಯ ಜೀವಿಗಳೊಳಗೆ ಒಂದು ಅವಿಭಜಿತ ನಾಶವಾಗದ ವಾಸ್ತವವನ್ನು ನೋಡುವ ಒಳ್ಳೆಯತನದ ಕ್ರಮದಲ್ಲಿ ಜ್ಞಾನವನ್ನು ಅರ್ಥಮಾಡಿಕೊಳ್ಳಿ. ಪೃಥ್ವೇನ ತು ಯಜ್ಞಾನಂ ನಾನಾಭಾವಾನ್ ಪೃಥಗ್ವಿಧಾನ್ ವೇತ್ತಿ ಸರ್ವೇಷು ಭೂತೇಷು ತಜ್ಞಾನಂ ವಿದ್ಧಿ ರಾಜಸಂ. ಆ ಜ್ಞಾನವನ್ನು ಭಾವೋದ್ರೇಕದ ವಿಧಾನದಲ್ಲಿ ಪರಿಗಣಿಸಬೇಕು. ಅದರ ಮೂಲಕ ವೈವಿಧ್ಯಮಯ ದೇಹಗಳಲ್ಲಿನ ಬಹುವಿಧದ ಜೀವಿಗಳನ್ನು ವೈಯಕ್ತಿಕವಾಗಿ ಮತ್ತು ಅಸಂಬದ್ಧವಾಗಿ ನೋಡುತ್ತಾರೆ. ಯತ್ತು ಕೃತ್ಸ್ನವದೇಕಸ್ಮಿನ್ ಕಾರ್ಯೇ ಸಕ್ತಮಹೈತುಕಂ ಅತತ್ವಾರ್ಧವದಲ್ಪಂ ಚ ತತ್ತಾಮಸಮುದಾಹೃತಂ. ಆ ಜ್ಞಾನವು ಅಜ್ಞಾನದ ಕ್ರಮದಲ್ಲಿದೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಒಬ್ಬನು ಸಂಪೂರ್ಣವನ್ನು ಒಳಗೊಳ್ಳುವಂತೆ ಒಂದು ತುಣುಕು ಪರಿಕಲ್ಪನೆಯಲ್ಲಿ ಮುಳುಗುತ್ತಾನೆ ಮತ್ತು ಅದು ಕಾರಣದಿಂದ ಅಥವಾ ಸತ್ಯವನ್ನು ಆಧರಿಸಿಲ್ಲ. ನಿಯತಂ ಸಂಗರಹಿತಮರಾಗದ್ವೇಷತಃ ಕೃತಂ ಅಫಲ ಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕಮುಚ್ಯತೆ. ಶಾಸ್ತ್ರಗಳಿಗೆ ಅನುಸಾರವಾಗಿ ಮೋಹ ಮತ್ತು ವಿರಕ್ತಿಯಿಂದ ಮುಕ್ತವಾದ ಮತ್ತು ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಮಾಡುವ ಕ್ರಿಯೆಯು ಒಳ್ಳೆಯತನದ ಕ್ರಮದಲ್ಲಿದೆ. ಯತ್ತು ಕಾಮೇಪ್ಸುನಾ ಕರ್ಮ ಸಾಹಂಕಾರೇಣ ವಾ ಪುನಃ ಕ್ರಿಯತೆ ಬಹುಲಾಯಾಸಂ ತದ್ರಾಜಸಮುದಾಹೃತಂ.
ಸ್ವಾರ್ಥದ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟ, ಹೆಮ್ಮೆಯಿಂದ ಜಾರಿಗೊಳಿಸಲಾದ ಮತ್ತು ಒತ್ತಡದಿಂದ ತುಂಬಿದ ಕ್ರಿಯೆಯು ಭಾವೋದ್ರೇಕದ ಸ್ವರೂಪದಲ್ಲಿದೆ. ಅನುಬಂಧಂ ಕ್ಷಯಂ ಹಿಂಸಾಮನಪೇಕ್ಷ್ಯ ಚ ಪೌರುಷಂ ಮೋಹಾದಾರಭ್ಯತೆ ಕರ್ಮ ಯತ್ತತ್ತಾಮಸಮುಚ್ಯತೆ. ಆ ಕ್ರಿಯೆಯನ್ನು ಅಜ್ಞಾನದ ಕ್ರಮದಲ್ಲಿ ಘೋಷಿಸಲಾಗಿದೆ. ಇದು ಭ್ರಮೆಯಿಂದ ಪ್ರಾರಂಭವಾಯಿತು, ಒಬ್ಬರ ಸ್ವಂತ ಸಾಮರ್ಥ್ಯದ ಬಗ್ಗೆ ಯೋಚಿಸದೆ, ಮತ್ತು ಇತರರಿಗೆ ಪರಿಣಾಮಗಳು, ನಷ್ಟ ಮತ್ತು ಗಾಯವನ್ನು ಕಡೆಗಣಿಸುತ್ತದೆ. ಮುಕ್ತಸಂಗೋ ಉನಹಂವಾದಿ ಮೃತ್ಯುತ್ಸಾಹಸಮನ್ವಿತಃ ಸಿದ್ಧ್ಯೋರ್ನಿರ್ವಿಕಾರಃ ಕರ್ತಾ ಸಾತ್ವಿಕ ಉಚ್ಯತೆ. ಪ್ರದರ್ಶಕನು ಒಳ್ಳೆಯತನದ ಕ್ರಮದಲ್ಲಿದ್ದಾನೆ ಎಂದು ಹೇಳಲಾಗುತ್ತದೆ. ಅವನು ಅಥವಾ ಅವಳು ಅಹಂಕಾರ ಮತ್ತು ಬಾಂಧವ್ಯದಿಂದ ಮುಕ್ತವಾಗಿದ್ದಾಗ, ಉತ್ಸಾಹ ಮತ್ತು ದೃಢನಿಶ್ಚಯದಿಂದ ಕೂಡಿದ ಮತ್ತು ಯಶಸ್ಸು ಮತ್ತು ವೈಫಲ್ಯದಲ್ಲಿ ಸಜ್ಜುಗೊಂಡಾಗ. ರಾಗಿ ಕರ್ಮಫಲ ಪ್ರೇಪ್ಸುರ್ಲುಬ್ಧೋ ಹಿಂಸಾತ್ಮಕೋ ಉತ್ಸುಚಿ ಹರ್ಷಶೋಕಾನ್ವಿತಃ ಕರ್ತಾ ರಾಜಸಃ ಪರಿಕೀರ್ತಿತಃ. ಪ್ರದರ್ಶಕನು ಅವನು ಅಥವಾ ಅವಳು ಕೆಲಸದ ಫಲವನ್ನು ಹಂಬಲಿಸಿದಾಗ, ದುರಾಸೆಯ, ಹಿಂಸಾತ್ಮಕ ಸ್ವಭಾವದ, ಅಶುದ್ಧ ಮತ್ತು ಸಂತೋಷ ಮತ್ತು ದುಃಖದಿಂದ ಚಲಿಸಿದಾಗ ಉತ್ಸಾಹದ ರೀತಿಯಲ್ಲಿ ಪರಿಗಣಿಸಲಾಗುತ್ತದೆ. ಅಯುಕ್ತಃ ಪ್ರಾಕೃತಃ ಸ್ತಬ್ಧಃ ಸತೋ ನೈಷ್ಕೃತಿಕೋ ಉಲಸಃ ವಿಷಾದಿ ದೀರ್ಘಸೂತ್ರಿ ಚಕರ್ತಾ ತಾಮಸ ಉಚ್ಯತೆ. ಅಜ್ಞಾನದ ಕ್ರಮದಲ್ಲಿ ಪ್ರದರ್ಶನಕಾರನು ಅಶಿಸ್ತಿನ, ಅಸಭ್ಯ, ಹಠಮಾರಿ, ಮೋಸಗಾರ, ಸೋಮಾರಿ, ಹತಾಶೆ ಮತ್ತು ಆಲಸ್ಯ ಮಾಡುವವನು. ಬುದ್ಧೇರ್ಭೇದಂ ಧೃತೇಶ್ಚೈವ ಗುಣತಸ್ತ್ರಿವಿಧಂ ಶೃಣು ಪ್ರೋಚ್ಯಮಾನಮಶೇಷೇಣ ಪೃಥ್ವೇನ ಧನಂಜಯ. ಓ ಅರ್ಜುನನೇ, ಭೌತಿಕ ಪ್ರಕೃತಿಯ 3 ವಿಧಾನಗಳ ಪ್ರಕಾರ ನಾನು ಅವುಗಳನ್ನು ವಿವರವಾಗಿ ವಿವರಿಸಿದಂತೆ ಬುದ್ಧಿ ಮತ್ತು ನಿರ್ಣಯದ ವ್ಯತ್ಯಾಸಗಳನ್ನು ಈಗ ಕೇಳಿ. ಪ್ರವೃತ್ತಿಂ ಚ ನಿವೃತ್ತಿಂ ಚ ಕಾರ್ಯಾಕಾರ್ಯೇ ಭಯಾಭಯೇ ಬಂಧಂ ಮೋಕ್ಷಂ ಚ ಯಾ ವೇತ್ತಿ ಬುದ್ಧಿ ಸಾ ಪಾರ್ಥ ಸಾತ್ವಿಕಿ. ಸರಿಯಾದ ಕ್ರಿಯೆ ಮತ್ತು ಅನುಚಿತ ಕ್ರಿಯೆ ಯಾವುದು? ಕರ್ತವ್ಯ ಮತ್ತು ಕರ್ತವ್ಯವಲ್ಲದದ್ದು ಯಾವುದು? ಭಯಪಡಬೇಕಾದದ್ದು ಮತ್ತು ಯಾವುದನ್ನು ಭಯಪಡಬಾರದು? ಯಾವುದು ಬಂಧಿಸುವುದು ಎಂದು ಅರ್ಥಮಾಡಿಕೊಂಡಾಗ ಬುದ್ಧಿಯು ಒಳ್ಳೆಯತನದ ಸ್ವರೂಪದಲ್ಲಿದೆ ಎಂದು ಹೇಳಲಾಗುತ್ತದೆ. ಮತ್ತು ವಿಮೋಚನೆ ಏನು? ಯಯಾ ಧರ್ಮಮಧರ್ಮಂ ಚ ಕಾರ್ಯಂ ಚಾಕಾರ್ಯಮೇವ ಚ ಅಯಥಾವತ್ ಪ್ರಜಾನಾತಿ ಬುದ್ಧಿ ಸಾ ಪಾರ್ಥ ರಾಜಸಿ. ಬುದ್ಧಿಯು ಸದಾಚಾರ ಮತ್ತು ಅಧರ್ಮದ ನಡುವೆ ಗೊಂದಲಕ್ಕೊಳಗಾದಾಗ ಭಾವೋದ್ರೇಕದ ವಿಧಾನದಲ್ಲಿ ಪರಿಗಣಿಸಲಾಗುತ್ತದೆ ಮತ್ತು ಸರಿ ಮತ್ತು ತಪ್ಪು ನಡವಳಿಕೆಯ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಿಲ್ಲ. ಓ ಪಾರ್ಥ, ಅಧರ್ಮಂ ಧರ್ಮಮಿತಿ ಯಾ ಮನ್ಯತೆ ತಮಸಾವೃತ ಸರ್ವಾರ್ಥಾನ್ ವಿಪರೀತಾಂಶ್ಚ ಬುದ್ಧಿ ಸಾ ಪಾರ್ಥ ತಾಮಸಿ. ಅಂಧಕಾರದಲ್ಲಿ ಆವೃತವಾಗಿರುವ ಅಧರ್ಮವನ್ನೇ ಧರ್ಮವೆಂದು ಭಾವಿಸಿ ಅಸತ್ಯವನ್ನೇ ಸತ್ಯವೆಂದು ಗ್ರಹಿಸುವ ಆ ಬುದ್ಧಿಯು ಅಜ್ಞಾನದ ಸ್ವರೂಪದ್ದು. ಓ ಪಾರ್ಥ, ಧೃತ್ಯಾ ಯಯಾ ಧಾರಯತೆ ಮನಃ ಪ್ರಾಣೇಂದ್ರಿಯ ಕ್ರಿಯಾ ಯೋಗೇನಾವ್ಯಭಿಚಾರಿಣ್ಯಾ ಧೃತಿ ಸಾ ಪಾರ್ಥ ಸಾತ್ವಿಕಿ. ಯೋಗದ ಮೂಲಕ ಅಭಿವೃದ್ಧಿ ಹೊಂದುವ ಮತ್ತು ಮನಸ್ಸು, ಜೀವವಾಯು ಮತ್ತು ಇಂದ್ರಿಯಗಳ ಚಟುವಟಿಕೆಗಳನ್ನು ಉಳಿಸಿಕೊಳ್ಳುವ ದೃಢವಾದ ಇಚ್ಛಾಶಕ್ತಿ. ಓ ಪಾರ್ಥ, ಒಳ್ಳೆಯತನದ ಕ್ರಮದಲ್ಲಿ ನಿರ್ಣಯವೆಂದು ಹೇಳಲಾಗುತ್ತದೆ. ಯಯಾ ತು ಧರ್ಮಕಾಮಾರ್ಥಾನ್ ಧೃತ್ಯಾ ಧಾರಯತೆ ಉರಜುನ ಪ್ರಸಂಗೇನ ಫಲಾಕಾಂಕ್ಷಿ ಧೃತಿ ಸಾ ಪಾರ್ಥ ರಾಜಸಿ. ಓ ಅರ್ಜುನನೇ, ಬಾಂಧವ್ಯ ಮತ್ತು ಪ್ರತಿಫಲಗಳ ಬಯಕೆಯಿಂದ ಕರ್ತವ್ಯ, ಸಂತೋಷಗಳು ಮತ್ತು ಸಂಪತ್ತನ್ನು ಹಿಡಿದಿಟ್ಟುಕೊಳ್ಳುವ ದೃಢವಾದ ಇಚ್ಛಾಶಕ್ತಿಯು ಭಾವೋದ್ರೇಕದ ಕ್ರಮದಲ್ಲಿ ನಿರ್ಣಯವಾಗಿದೆ. ಯಯಾ ಸ್ವಪ್ನಂ ಭಯಂ ಶೋಕಂ ವಿಷಾದಂ ಮದಮೇವ ಚ ನ ವಿಮುಂಚತಿ ದುರ್ಮೇಧಾ ಧೃತಿ ಸಾ ಪಾರ್ಥ ತಾಮಸಿ. ಆ ಅವಿವೇಕದ ಸಂಕಲ್ಪವನ್ನು ಅಜ್ಞಾನದ ಕ್ರಮದಲ್ಲಿ ನಿರ್ಣಯ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಕನಸು, ಭಯ, ದುಃಖ, ಹತಾಶೆ ಮತ್ತು ಅಹಂಕಾರವನ್ನು ಬಿಡುವುದಿಲ್ಲ.
ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ ಅಭ್ಯಾಸಾದ್ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಈಗ ನನ್ನಿಂದ ಕೇಳು, ಓ ಅರ್ಜುನನೇ. ಮೂರ್ತರೂಪದ ಆತ್ಮವು ಸಂತೋಷಪಡುವ ಮತ್ತು ಎಲ್ಲಾ ದುಃಖಗಳ ಅಂತ್ಯವನ್ನು ಸಹ ತಲುಪಬಹುದಾದ 3 ರೀತಿಯ ಸಂತೋಷಗಳನ್ನು ಕೇಳಿ. ಯತ್ತದಗ್ರೆ ವಿಷಮಿವ ಪರಿಣಾಮೇ ಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಮಾತ್ಮಬುದ್ಧಿಪ್ರಸಾದಜಂ. ಮೊದಲು ವಿಷವಾಗಿ ಕಂಡರೂ ಕೊನೆಗೆ ಅಮೃತದ ರುಚಿಯನ್ನು ತೋರುವುದನ್ನು ಸದ್ಗತಿಯಲ್ಲಿ ಸುಖವೆಂದು ಹೇಳಲಾಗುತ್ತದೆ. ಇದು ಆತ್ಮಜ್ಞಾನದಲ್ಲಿ ನೆಲೆಗೊಂಡಿರುವ ಶುದ್ಧ ಬುದ್ಧಿಯಿಂದ ಉತ್ಪತ್ತಿಯಾಗುತ್ತದೆ. ವಿಷಯೇಂದ್ರಿಯ ಸಂಯೋಗಾದ್ಯತ್ತದಗ್ರೆ ಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ. ತಮ್ಮ ವಸ್ತುಗಳೊಂದಿಗೆ ಇಂದ್ರಿಯಗಳ ಸಂಪರ್ಕದಿಂದ ಪಡೆದಾಗ ಸಂತೋಷವು ಉತ್ಸಾಹದ ಕ್ರಮದಲ್ಲಿದೆ ಎಂದು ಹೇಳಲಾಗುತ್ತದೆ. ಅಂತಹ ಸಂತೋಷವು ಮೊದಲು ಅಮೃತದಂತೆ ಆದರೆ ಕೊನೆಯಲ್ಲಿ ವಿಷವಾಗಿದೆ. ಯದಗ್ರೆ ಚಾನುಬಂಧೆ ಚ ಸುಖಂ ಮೋಹನಮಾತ್ಮನಃ ನಿದ್ರಾಲಸ್ಯ ಪ್ರಮಾದೋದ್ಧಂ ತತ್ತಾಮಸಮುದಾಹೃತಂ. ಆತ್ಮಸ್ವಭಾವವನ್ನು ಆದಿಯಿಂದ ಅಂತ್ಯದವರೆಗೆ ಆವರಿಸಿರುವ ಮತ್ತು ನಿದ್ರೆ, ಆಲಸ್ಯ ಮತ್ತು ನಿರ್ಲಕ್ಷ್ಯದಿಂದ ಉಂಟಾಗುವ ಆ ಸಂತೋಷವು ಅಜ್ಞಾನದ ಕ್ರಮದಲ್ಲಿದೆ ಎಂದು ಹೇಳಲಾಗುತ್ತದೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಭೂಮಿಯ ಮೇಲಿನ ಯಾವುದೇ ಜೀವಿ ಅಥವಾ ಈ ಭೌತಿಕ ಕ್ಷೇತ್ರದ ಉನ್ನತ ಆಕಾಶ ನಿವಾಸಗಳು ಈ 3 ಪ್ರಕೃತಿಯ ವಿಧಾನಗಳ ಪ್ರಭಾವದಿಂದ ಮುಕ್ತವಾಗಿಲ್ಲ. ಬ್ರಾಹ್ಮಣ ಕ್ಷತ್ರಿಯ ವಿಸಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಮತ್ತು ಶೂದ್ರರ ಕರ್ತವ್ಯಗಳು ಅವರ ಗುಣಗಳಿಗೆ ಅನುಗುಣವಾಗಿ ಹಂಚಲಾಗುತ್ತದೆ ಮತ್ತು ಹುಟ್ಟಿನಿಂದಲ್ಲ. ಸಮೋ ದಮಸ್ತಪಃ ಶೌಚಂ ಕ್ಷಾಂತಿರಾರ್ಜವಮೇವ ಚ ಅಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ. ಶಾಂತತೆ, ಸಂಯಮ, ತಪಸ್ಸು, ಶುದ್ಧತೆ, ತಾಳ್ಮೆ, ಸಮಗ್ರತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಪರಲೋಕದಲ್ಲಿ ನಂಬಿಕೆ ಇವು ಬ್ರಾಹ್ಮಣರಿಗೆ ಕೆಲಸದ ಆಂತರಿಕ ಗುಣಗಳಾಗಿವೆ. ಶೌರ್ಯಂ ತೇಜೋ ಧೃತಿರ್ದಾಕ್ಷ್ಯಂ ಯುದ್ಧೇ ಚಾಪ್ಯಪಲಾಯನಂ ದಾನಮೀಶ್ವರ ಭಾವಶ್ಚ ಕ್ಷಾತ್ರಂ ಕರ್ಮ ಸ್ವಭಾವಜಂ. ಶೌರ್ಯ, ಶಕ್ತಿ, ಸ್ಥೈರ್ಯ, ಆಯುಧದಲ್ಲಿ ಕೌಶಲ್ಯ, ಯುದ್ಧದಿಂದ ಹಿಂದೆ ಸರಿಯುವುದಿಲ್ಲ ಎಂಬ ಸಂಕಲ್ಪ, ದಾನದಲ್ಲಿ ದೊಡ್ಡ ಹೃದಯ ಮತ್ತು ನಾಯಕತ್ವ ಸಾಮರ್ಥ್ಯಗಳು ಕ್ಷತ್ರಿಯರಿಗೆ ಕೆಲಸದ ಸಹಜ ಗುಣಗಳು. ಕೃಷಿಗೌರಕ್ಷ್ಯ ವಾಣಿಜ್ಯಂ ವೈಶ್ಯಕರ್ಮ ಸ್ವಭಾವಜಂ ಪರಿಚರ್ಯಾತ್ಮಕಂ ಕರ್ಮ ಶೂದ್ರಸ್ಯಾಪಿ ಸ್ವಭಾವಜಂ. ಕೃಷಿ, ಹೈನುಗಾರಿಕೆ ಮತ್ತು ವಾಣಿಜ್ಯವು ವೈಶ್ಯರ ಗುಣಗಳನ್ನು ಹೊಂದಿರುವವರಿಗೆ ನೈಸರ್ಗಿಕ ಕೆಲಸಗಳಾಗಿವೆ. ಕೆಲಸದ ಮೂಲಕ ಸೇವೆ ಮಾಡುವುದು ಶೂದ್ರರ ಗುಣಗಳನ್ನು ಹೊಂದಿರುವವರಿಗೆ ಸಹಜ ಕರ್ತವ್ಯವಾಗಿದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ತಮ್ಮ ಸಹಜ ಗುಣಗಳಿಂದ ಹುಟ್ಟಿದ ತಮ್ಮ ಕರ್ತವ್ಯಗಳನ್ನು ಪೂರೈಸುವ ಮೂಲಕ ಮಾನವರು ಪರಿಪೂರ್ಣತೆಯನ್ನು ಪಡೆಯಬಹುದು. ಒಬ್ಬನು ತನ್ನ ನಿಗದಿತ ಕರ್ತವ್ಯಗಳನ್ನು ನಿರ್ವಹಿಸುವ ಮೂಲಕ ಹೇಗೆ ಪರಿಪೂರ್ಣನಾಗಬಹುದು ಎಂಬುದನ್ನು ಈಗ ನನ್ನಿಂದ ಕೇಳಿ. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣಾ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಒಬ್ಬರ ನೈಸರ್ಗಿಕ ಉದ್ಯೋಗವನ್ನು ನಿರ್ವಹಿಸುವ ಮೂಲಕ ಎಲ್ಲಾ ಜೀವಿಗಳು ಅಸ್ತಿತ್ವಕ್ಕೆ ಬಂದ ಸೃಷ್ಟಿಕರ್ತನನ್ನು ಪೂಜಿಸುತ್ತಾರೆ ಮತ್ತು ಯಾರಿಂದ ಇಡೀ ವಿಶ್ವವು ವ್ಯಾಪಿಸಿದೆ. ಅಂತಹ ಕೆಲಸದ ಕಾರ್ಯಕ್ಷಮತೆಯಿಂದ ಒಬ್ಬ ವ್ಯಕ್ತಿಯು ಸುಲಭವಾಗಿ ಪರಿಪೂರ್ಣತೆಯನ್ನು ಪಡೆಯುತ್ತಾನೆ. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮೋತ್ಸ್ವನುಷ್ಠಿತಾತ್ ಸ್ವಭಾವನಿಯತಂ ಕರ್ಮ ಕುರ್ವನ್ನಾಪ್ನೋತಿ ಕಿಲ್ಬಿಷಂ. ಒಬ್ಬರ ಧರ್ಮವನ್ನು ಅಪೂರ್ಣವಾಗಿದ್ದರೂ ಇನ್ನೊಬ್ಬರ ಧರ್ಮವನ್ನು ಪರಿಪೂರ್ಣವಾಗಿದ್ದರೂ ಮಾಡುವುದು ಉತ್ತಮ.
ಒಬ್ಬನು ತನ್ನ ಸಹಜ ಕರ್ತವ್ಯಗಳನ್ನು ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಪಾಪಕ್ಕೆ ಒಳಗಾಗುವುದಿಲ್ಲ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇನ ಧೂಮೇನಾಗ್ನಿರಿವಾವೃತಾ. ಕುಂತಿಯ ಪುತ್ರನೇ, ಒಬ್ಬನು ತನ್ನ ಸ್ವಭಾವದಿಂದ ಹುಟ್ಟಿದ ಕರ್ತವ್ಯಗಳನ್ನು ತ್ಯಜಿಸಬಾರದು. ಅವುಗಳಲ್ಲಿ ದೋಷಗಳನ್ನು ಕಂಡರೂ ಸಹ ವಾಸ್ತವವಾಗಿ ಎಲ್ಲಾ ಪ್ರಯತ್ನಗಳು ಕೆಲವು ದುಷ್ಟರಿಂದ ಮುಚ್ಚಿಹೋಗಿವೆ. ಬೆಂಕಿಯು ಹೊಗೆಯಿಂದ ಕೂಡಿದೆ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹಃ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸಂನ್ಯಾಸೇನಾಧಿಗಚ್ಚತಿ. ಯಾರ ಬುದ್ಧಿಯು ಎಲ್ಲೆಂದರಲ್ಲಿ ಅಂಟಿಕೊಂಡಿಲ್ಲವೋ, ಮನಸ್ಸನ್ನು ಕರಗತ ಮಾಡಿಕೊಂಡಿರುವನೋ ಮತ್ತು ಪರಿತ್ಯಾಗದ ಅಭ್ಯಾಸದಿಂದ ಬಯಕೆಗಳಿಂದ ಮುಕ್ತನಾಗಿರುತ್ತಾನೋ, ಅವರು ಕ್ರಿಯೆಯಿಂದ ಮುಕ್ತತೆಯ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆಯುತ್ತಾರೆ. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧ ಮೇ ಸಮಾಸೇನೈವ ಕೌಂತೆಯ ನಿಷ್ಠಾ ಅಜ್ಞಾನಸ್ಯ ಯಾ ಪರ. ಓ ಅರ್ಜುನನೇ, ನನ್ನಿಂದ ಸಂಕ್ಷಿಪ್ತವಾಗಿ ಕೇಳು. ಮತ್ತು ಪರಿಪೂರ್ಣತೆಯನ್ನು ಕ್ರಿಯೆಗಳ ನಿಲುಗಡೆ ಸಾಧಿಸಿದವನು ಅತೀಂದ್ರಿಯ ಜ್ಞಾನದಲ್ಲಿ ದೃಢವಾಗಿ ಸ್ಥಿರವಾಗಿರುವ ಮೂಲಕ ಬ್ರಹ್ಮವನ್ನು ಹೇಗೆ ಪಡೆಯಬಹುದು ಎಂಬುದನ್ನು ನಾನು ವಿವರಿಸುತ್ತೇನೆ. ಬುದ್ಧ್ಯಾ ವಿಶುದ್ಧಯಾ ಯುಕ್ತೋ ಧೃತ್ಯಾತ್ಮಾನಂ ನಿಯಮ್ಯ ಚ ಶಬ್ದಾದೀನ್ ವಿಷಯಾಂಸ್ ತ್ಯಕ್ತ್ವಾ ರಾಗದ್ವೇಷೌ ವ್ಯುದಸ್ಯ ಚ ವಿವಿಕ್ತ ಸೇವಿ ಲಘ್ವಾಸಿ ಯತವಾಕ್ಕಾಯಮಾನಸಃ ಜ್ಞಾನಯೋಗಪರೋ ನಿತ್ಯಂ ವೈರಾಗ್ಯಂ ಸಮುಪಾಶ್ರಿತಃ ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಪರಿಗ್ರಹಂ ವಿಮುಚ್ಯ ನಿರ್ಮಮಃ ಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ. ಅಡ್ಡಗೆರೆ ಅಲ್ಪವಿರಾಮ 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 ಅಲ್ಪವಿರಾಮ. ಅವನು ಅಥವಾ ಅವಳು ಶುದ್ಧೀಕರಿಸಿದ ಬುದ್ಧಿಯನ್ನು ಹೊಂದಿದಾಗ ಮತ್ತು ಇಂದ್ರಿಯಗಳನ್ನು ದೃಢವಾಗಿ ನಿಗ್ರಹಿಸಿದಾಗ, ಶಬ್ದ ಮತ್ತು ಇಂದ್ರಿಯಗಳ ಇತರ ವಸ್ತುಗಳನ್ನು ತ್ಯಜಿಸಿ, ಆಕರ್ಷಣೆ ಮತ್ತು ವಿರಕ್ತಿಗಳನ್ನು ತ್ಯಜಿಸಿದಾಗ ಒಬ್ಬನು ಬ್ರಹ್ಮವನ್ನು ಪಡೆಯಲು ಯೋಗ್ಯನಾಗುತ್ತಾನೆ. ಅಂತಹ ವ್ಯಕ್ತಿಯು ಏಕಾಂತವನ್ನು ಆನಂದಿಸುತ್ತಾನೆ, ಲಘುವಾಗಿ ತಿನ್ನುತ್ತಾನೆ, ದೇಹ, ಮನಸ್ಸು ಮತ್ತು ಮಾತನ್ನು ನಿಯಂತ್ರಿಸುತ್ತಾನೆ, ಧ್ಯಾನದಲ್ಲಿ ನಿರತನಾಗಿರುತ್ತಾನೆ ಮತ್ತು ವೈರಾಗ್ಯವನ್ನು ಅಭ್ಯಾಸ ಮಾಡುತ್ತಾನೆ. ಅಹಂಕಾರ, ಹಿಂಸೆ, ದುರಹಂಕಾರ, ಆಸೆ, ಆಸ್ತಿಯ ಸ್ವಾಮ್ಯ ಮತ್ತು ಸ್ವಾರ್ಥದಿಂದ ಮುಕ್ತನಾಗಿ ಶಾಂತ ಸ್ಥಿತಿಯಲ್ಲಿ ನೆಲೆಗೊಂಡಿರುವ ಅಂತಹ ವ್ಯಕ್ತಿಯು ಬ್ರಹ್ಮನೊಂದಿಗೆ, ಅಂದರೆ ಬ್ರಹ್ಮನ ಸಂಪೂರ್ಣ ಸತ್ಯದ ಸಾಕ್ಷಾತ್ಕಾರಕ್ಕೆ ಯೋಗ್ಯನಾಗಿರುತ್ತಾನೆ. ಬ್ರಹ್ಮಭೂತಃ ಪ್ರಸನ್ನಾತ್ಮಾ ನ ಶೋಚತಿ ನ ಕಾಂಕ್ಷತಿ ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ. ಅತೀಂದ್ರಿಯ ಬ್ರಹ್ಮದ ಸಾಕ್ಷಾತ್ಕಾರದಲ್ಲಿ ಸ್ಥಿತನಾದವನು ಮಾನಸಿಕವಾಗಿ ಪ್ರಶಾಂತನಾಗುತ್ತಾನೆ, ದುಃಖಿಸುವುದಿಲ್ಲ ಅಥವಾ ಬಯಸುವುದಿಲ್ಲ. ಎಲ್ಲಾ ಜೀವಿಗಳ ಕಡೆಗೆ ಸಮಾನವಾಗಿ ವಿವೇಚನೆಯನ್ನು ಹೊಂದಿರುವುದರಿಂದ ಅಂತಹ ಯೋಗಿಯು ನನ್ನಲ್ಲಿ ಪರಮ ಭಕ್ತಿಯನ್ನು ಹೊಂದುತ್ತಾನೆ. ಭಕ್ತ್ಯಾ ಮಾಮಭಿಜಾನಾತಿ ಯಾವಾನ್ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಅಜ್ಞಾತ್ವಾ ವಿಸತೆ ತದನಂತರಂ. ನನ್ನ ಮೇಲಿನ ಪ್ರೀತಿಯ ಭಕ್ತಿಯಿಂದ ಮಾತ್ರ ನಾನು ಸತ್ಯದಲ್ಲಿ ಯಾರೆಂದು ತಿಳಿಯುತ್ತದೆ. ನಂತರ ನನ್ನನ್ನು ತಿಳಿದ ನಂತರ ನನ್ನ ಭಕ್ತನು ನನ್ನ ಸಂಪೂರ್ಣ ಪ್ರಜ್ಞೆಗೆ ಪ್ರವೇಶಿಸುತ್ತಾನೆ. ಸರ್ವಕರ್ಮಾಣ್ಯಪಿ ಸದಾ ಕುರ್ವಾನೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾದವಾಪ್ನೋತಿ ಶಾಶ್ವತಂ ಪದಮವ್ಯಯಂ. ನನ್ನ ಭಕ್ತರು ಎಲ್ಲಾ ರೀತಿಯ ಕಾರ್ಯಗಳನ್ನು ಮಾಡಿದರೂ ನನ್ನನ್ನು ಸಂಪೂರ್ಣವಾಗಿ ಆಶ್ರಯಿಸುತ್ತಾರೆ. ನನ್ನ ಅನುಗ್ರಹದಿಂದ ಅವರು ಶಾಶ್ವತವಾದ ಮತ್ತು ನಾಶವಾಗದ ನಿವಾಸವನ್ನು ಪಡೆಯುತ್ತಾರೆ. ಚೇತಸಾ ಸರ್ವಕರ್ಮಾಣಿ ಮಯಿ ಸಂನ್ಯಸ್ಯ ಮತ್ಪರಃ ಬುದ್ಧಿಯೋಗಮುಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ. ನಿಮ್ಮ ಪ್ರತಿಯೊಂದು ಚಟುವಟಿಕೆಯನ್ನು ನನಗೆ ಅರ್ಪಿಸಿ, ನನ್ನನ್ನು ನಿಮ್ಮ ಪರಮೋಚ್ಚ ಗುರಿಯನ್ನಾಗಿ ಮಾಡಿ, ಬುದ್ಧಿಯ ಯೋಗದ ಆಶ್ರಯವನ್ನು ತೆಗೆದುಕೊಂಡು ನಿಮ್ಮ ಪ್ರಜ್ಞೆಯನ್ನು ಯಾವಾಗಲೂ ನನ್ನಲ್ಲಿ ಹೀರಿಕೊಳ್ಳಿ. ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ತರಿಷ್ಯಸಿ ಅಧ ಚೇತ್ತ್ವಮಹಂಕಾರಾನ್ನ ಶ್ರೋಷ್ಯಸಿ ವಿನಂಕ್ಷ್ಯಸಿ.
ನೀವು ಯಾವಾಗಲೂ ನನ್ನನ್ನು ಸ್ಮರಿಸಿದರೆ ನನ್ನ ಅನುಗ್ರಹದಿಂದ ನೀವು ಎಲ್ಲಾ ಅಡೆತಡೆಗಳು ಮತ್ತು ತೊಂದರೆಗಳನ್ನು ಜಯಿಸುವಿರಿ. ಆದರೆ ಅಹಂಕಾರದಿಂದ ನೀವು ನನ್ನ ಸಲಹೆಯನ್ನು ಕೇಳದಿದ್ದರೆ ನೀವು ನಾಶವಾಗುತ್ತೀರಿ. ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಂ ನಿಯೋಕ್ಷ್ಯತಿ. ಹೆಮ್ಮೆಯಿಂದ ಪ್ರೇರೇಪಿಸಲ್ಪಟ್ಟರೆ ನಾನು ಜಗಳವಾಡುವುದಿಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ನಿರ್ಧಾರವು ವ್ಯರ್ಥವಾಗುತ್ತದೆ. ನಿಮ್ಮ ಸ್ವಂತ ಸ್ವಭಾವವು ನಿಮ್ಮನ್ನು ಹೋರಾಡಲು ಒತ್ತಾಯಿಸುತ್ತದೆ. ಸ್ವಭಾವಜೇನ ಕೌಂತೆಯ ನಿಬದ್ಧಃ ಸ್ವೇನ ಕರ್ಮಣ ಕರ್ತುಂ ನೇಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯ ವಶೋ ಉಪಿ ತತ್. ಓ ಅರ್ಜುನ್, ಭ್ರಮೆಯಿಂದ ನೀವು ಮಾಡಲು ಬಯಸದ ಕ್ರಿಯೆಯನ್ನು ನಿಮ್ಮ ಸ್ವಂತ ಭೌತಿಕ ಸ್ವಭಾವದಿಂದ ಹುಟ್ಟಿದ ನಿಮ್ಮ ಸ್ವಂತ ಒಲವಿನಿಂದ ನೀವು ಅದನ್ನು ಮಾಡಲು ಪ್ರೇರೇಪಿಸುತ್ತೀರಿ. ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಉರಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ. ಪರಮಾತ್ಮನು ಎಲ್ಲಾ ಜೀವಿಗಳ ಹೃದಯದಲ್ಲಿ ನೆಲೆಸಿದ್ದಾನೆ. ಓ ಅರ್ಜುನ, ಅವರ ಕರ್ಮಗಳ ಪ್ರಕಾರ ಭೌತಿಕ ಶಕ್ತಿಯಿಂದ ಮಾಡಿದ ಯಂತ್ರದ ಮೇಲೆ ಕುಳಿತಿರುವ ಆತ್ಮಗಳ ಅಲೆದಾಡುವಿಕೆಯನ್ನು ಅವನು ನಿರ್ದೇಶಿಸುತ್ತಾನೆ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಓ ಭಾರತ್, ನಿಮ್ಮ ಸಂಪೂರ್ಣ ಅಸ್ತಿತ್ವದೊಂದಿಗೆ ಅವನಿಗೆ ಪ್ರತ್ಯೇಕವಾಗಿ ಶರಣಾಗಿರಿ. ಅವನ ಅನುಗ್ರಹದಿಂದ ನೀವು ಪರಿಪೂರ್ಣ ಶಾಂತಿ ಮತ್ತು ಶಾಶ್ವತ ನಿವಾಸವನ್ನು ಪಡೆಯುತ್ತೀರಿ. ಇತಿ ತೇ ಅಜ್ಞಾನಮಾಖ್ಯಾತಂ ಗುಹ್ಯಾದ್ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ಯಥೇಚ್ಛಸಿ ತಥಾ ಕುರು. ಹೀಗೆ ಎಲ್ಲ ರಹಸ್ಯಗಳಿಗಿಂತಲೂ ರಹಸ್ಯವಾದ ಈ ಜ್ಞಾನವನ್ನು ನಿನಗೆ ವಿವರಿಸಿದ್ದೇನೆ. ಅದರ ಬಗ್ಗೆ ಆಳವಾಗಿ ಆಲೋಚಿಸಿ, ತದನಂತರ ನೀವು ಬಯಸಿದಂತೆ ಮಾಡಿ. ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ನನ್ನ ಸರ್ವೋಚ್ಚ ಸೂಚನೆಯನ್ನು ಮತ್ತೊಮ್ಮೆ ಕೇಳು. ಎಲ್ಲಾ ಜ್ಞಾನದ ಅತ್ಯಂತ ಗೌಪ್ಯ. ನೀವು ನನಗೆ ತುಂಬಾ ಪ್ರಿಯರಾಗಿರುವುದರಿಂದ ನಿಮ್ಮ ಅನುಕೂಲಕ್ಕಾಗಿ ನಾನು ಇದನ್ನು ಬಹಿರಂಗಪಡಿಸುತ್ತಿದ್ದೇನೆ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋ ಉಸಿ ಮೇ. ಯಾವಾಗಲೂ ನನ್ನ ಬಗ್ಗೆಯೇ ಯೋಚಿಸಿ, ನನ್ನಲ್ಲಿ ಭಕ್ತಿಯಿಂದಿರಿ, ನನ್ನನ್ನು ಆರಾಧಿಸಿ ಮತ್ತು ನನಗೆ ನಮಸ್ಕರಿಸಿ. ಹಾಗೆ ಮಾಡುವುದರಿಂದ ನೀವು ಖಂಡಿತವಾಗಿಯೂ ನನ್ನ ಬಳಿಗೆ ಬರುತ್ತೀರಿ. ಇದು ನಿಮಗೆ ನನ್ನ ಪ್ರತಿಜ್ಞೆ, ಏಕೆಂದರೆ ನೀವು ನನಗೆ ತುಂಬಾ ಪ್ರಿಯರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾ ವಿಧದ ಧರ್ಮಗಳನ್ನು ತ್ಯಜಿಸಿ ಮತ್ತು ನನಗೆ ಮಾತ್ರ ಶರಣಾಗು. ಎಲ್ಲಾ ಪಾಪದ ಪ್ರತಿಕ್ರಿಯೆಗಳಿಂದ ನಾನು ನಿಮ್ಮನ್ನು ಮುಕ್ತಗೊಳಿಸುತ್ತೇನೆ. ಭಯಪಡಬೇಡ. ಇದಂ ತೇ ನಾತಪಸ್ಕಾಯ ನಾಭಕ್ತಾಯ ಕದಾಚನ ನ ಚಾಶುಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಉಭ್ಯಸೂಯತಿ. ಈ ಸೂಚನೆಯನ್ನು ಎಂದಿಗೂ ನಿಷ್ಠುರವಲ್ಲದವರಿಗೆ ಅಥವಾ ಭಕ್ತಿಯಿಲ್ಲದವರಿಗೆ ವಿವರಿಸಬಾರದು. ಇದನ್ನು ಕೇಳಲು ಹಿಂಜರಿಯುವವರಿಗೆ, ಆಧ್ಯಾತ್ಮಿಕ ವಿಷಯಗಳಿಗೆ ಮತ್ತು ವಿಶೇಷವಾಗಿ ನನ್ನ ಬಗ್ಗೆ ಅಸೂಯೆ ಪಟ್ಟವರಿಗೆ ಮಾತನಾಡಬಾರದು. ಯ ಇಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇವೈಷ್ಯತ್ಯ ಸಂಶಯಃ. ನನ್ನ ಭಕ್ತರಲ್ಲಿ ಈ ಅತ್ಯಂತ ಗೌಪ್ಯವಾದ ಜ್ಞಾನವನ್ನು ಕಲಿಸುವವರು ಪ್ರೀತಿಯ ಮಹಾನ್ ಕಾರ್ಯವನ್ನು ಮಾಡುತ್ತಾರೆ. ಅವರು ನಿಸ್ಸಂದೇಹವಾಗಿ ನನ್ನ ಬಳಿಗೆ ಬರುತ್ತಾರೆ. ನ ಚ ತಸ್ಮಾನ್ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾದನ್ಯಃ ಪ್ರಿಯತರೋ ಭುವಿ. ಅವರಿಗಿಂತ ಹೆಚ್ಚು ಪ್ರೀತಿಯ ಸೇವೆಯನ್ನು ಯಾವ ಮಾನವರೂ ನನಗೆ ಮಾಡಲಾರರು, ಅಥವಾ ಈ ಭೂಮಿಯಲ್ಲಿ ನನಗೆ ಹೆಚ್ಚು ಪ್ರಿಯರಾದವರು ಯಾರೂ ಇರಬಾರದು. ಅಧ್ಯೇಷ್ಯತೆ ಚ ಯ ಇಮಂ ಧರ್ಮ್ಯಂ ಸಂವಾದಮಾವಯೋಃ
ಅಜ್ಞಾನೈಂಗ್ಯೇನ ತೇನಾಹಮಿಷ್ಟಃ ಸ್ಯಾಮಿತಿ ಮೇ ಮತಿಃ. ಮತ್ತು ನಮ್ಮ ಈ ಪವಿತ್ರ ಸಂವಾದವನ್ನು ಅಧ್ಯಯನ ಮಾಡುವವರು ಜ್ಞಾನದ ತ್ಯಾಗದ ಮೂಲಕ ನನ್ನನ್ನು ತಮ್ಮ ಬುದ್ಧಿಯಿಂದ ಪೂಜಿಸುತ್ತಾರೆ ಎಂದು ನಾನು ಘೋಷಿಸುತ್ತೇನೆ. ಇದು ನನ್ನ ನೋಟ. ಶ್ರದ್ಧಾವಾನನಸೂಯಶ್ಚ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ. ಈ ಜ್ಞಾನವನ್ನು ಕೇವಲ ನಂಬಿಕೆಯಿಂದ ಮತ್ತು ಅಸೂಯೆ ಇಲ್ಲದೆ ಕೇಳುವವರೂ ಸಹ ಪಾಪಗಳಿಂದ ಮುಕ್ತಿ ಹೊಂದುತ್ತಾರೆ ಮತ್ತು ಪುಣ್ಯಾತ್ಮರು ವಾಸಿಸುವ ಮಂಗಳವಾದ ವಾಸಸ್ಥಾನಗಳನ್ನು ಪಡೆಯುತ್ತಾರೆ. ಕಚ್ಚಿದೇತಚ್ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸ ಕಚ್ಚಿದ್ ಜ್ಞಾನ ಸಮೋಹಃ ಪ್ರನಷ್ಟಸ್ತೆ ಧನಂಜಯ. ಓ ಅರ್ಜುನ್, ನೀವು ಏಕಾಗ್ರ ಮನಸ್ಸಿನಿಂದ ನನ್ನ ಮಾತು ಕೇಳಿದ್ದೀರಾ. ನಿಮ್ಮ ಅಜ್ಞಾನ ಮತ್ತು ಭ್ರಮೆ ನಾಶವಾಗಿದೆಯೇ? ಅರ್ಜುನ ಉವಾಚ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋ ಉಸ್ಮಿ ಗತಸಂದೇಹಃ ಕರಿಷ್ಯೆ ವಚನಂ ತವ. ಅರ್ಜುನನು ಹೇಳಿದನು, ಓ ತಪ್ಪಿಲ್ಲದವನೇ, ನಿನ್ನ ಕೃಪೆಯಿಂದ ನನ್ನ ಭ್ರಮೆಯು ದೂರವಾಯಿತು ಮತ್ತು ನಾನು ಜ್ಞಾನದಲ್ಲಿ ನೆಲೆಗೊಂಡಿದ್ದೇನೆ. ನಾನು ಈಗ ಸಂದೇಹಗಳಿಂದ ಮುಕ್ತನಾಗಿದ್ದೇನೆ ಮತ್ತು ನಿಮ್ಮ ಸೂಚನೆಗಳ ಪ್ರಕಾರ ನಾನು ಕಾರ್ಯನಿರ್ವಹಿಸುತ್ತೇನೆ. ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಸ್ರೌಷಮದ್ಭುತಂ ರೋಮಹರ್ಷಣಂ. ಸಂಜಯನು ಹೇಳಿದನು, ಹೀಗೆ ವಾಸುದೇವನ ಮಗನಾದ ಶ್ರೀಕೃಷ್ಣ ಮತ್ತು ಪೃಥೆಯ ಉದಾತ್ತ ಹೃದಯದ ಮಗನಾದ ಅರ್ಜುನನ ನಡುವಿನ ಈ ಅದ್ಭುತ ಸಂಭಾಷಣೆಯನ್ನು ನಾನು ಕೇಳಿದ್ದೇನೆ. ನನ್ನ ಕೂದಲು ತುದಿಗಾಲಲ್ಲಿ ನಿಂತಿದೆ ಎಂಬ ಸಂದೇಶವು ತುಂಬಾ ರೋಮಾಂಚನಕಾರಿಯಾಗಿದೆ. ವ್ಯಾಸಪ್ರಸಾದಾತ್ ಶ್ರುತವಾನೇತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥ್ಯತಃ ಸ್ವಯಂ. ವೇದವ್ಯಾಸರ ಕೃಪೆಯಿಂದ ನಾನು ಈ ಪರಮ ರಹಸ್ಯವಾದ ಯೋಗವನ್ನು ಯೋಗಾಧಿಪತಿಯಾದ ಶ್ರೀಕೃಷ್ಣನಿಂದಲೇ ಕೇಳಿದ್ದೇನೆ. ರಾಜನ್ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ. ಪರಮಾತ್ಮನಾದ ಶ್ರೀಕೃಷ್ಣ ಮತ್ತು ಅರ್ಜುನನ ನಡುವಿನ ಈ ವಿಸ್ಮಯಕಾರಿ ಮತ್ತು ಅದ್ಭುತವಾದ ಸಂಭಾಷಣೆಯನ್ನು ನಾನು ಪದೇ ಪದೇ ನೆನಪಿಸಿಕೊಳ್ಳುತ್ತೇನೆ. ಓ ರಾಜನೇ, ನಾನು ಮತ್ತೆ ಮತ್ತೆ ಸಂತೋಷಪಡುತ್ತೇನೆ. ತಚ್ಚ ಸಂಸ್ಮೃತ್ಯ ರೂಪಮತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ಹೃಷ್ಯಾಮಿ ಚ ಪುನಃ ಪುನಃ. ಮತ್ತು ಭಗವಾನ್ ಕೃಷ್ಣನ ಅತ್ಯಂತ ವಿಸ್ಮಯಕಾರಿ ಮತ್ತು ಅದ್ಭುತವಾದ ವಿಶ್ವರೂಪವನ್ನು ನೆನಪಿಸಿಕೊಳ್ಳುವುದು ನನ್ನ ಆಶ್ಚರ್ಯಕರವಾಗಿದೆ ಮತ್ತು ನಾನು ಮತ್ತೆ ಮತ್ತೆ ಸಂತೋಷದಿಂದ ರೋಮಾಂಚನಗೊಳ್ಳುತ್ತೇನೆ. ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಎಲ್ಲ ಯೋಗಗಳ ಭಗವಂತನಾದ ಶ್ರೀಕೃಷ್ಣನಿದ್ದಾನೋ ಮತ್ತು ಎಲ್ಲೆಲ್ಲಿ ಪರಮ ಬಿಲ್ಲುಗಾರನಾದ ಅರ್ಜುನನಿದ್ದಾನೋ ಅಲ್ಲಿಯೂ ಖಂಡಿತವಾಗಿಯೂ ಅಂತ್ಯವಿಲ್ಲದ ಐಶ್ವರ್ಯ, ವಿಜಯ, ಸಮೃದ್ಧಿ ಮತ್ತು ಸದಾಚಾರ ಇರುತ್ತದೆ. ಇದರಲ್ಲಿ ನನಗೆ ಖಚಿತವಾಗಿದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಮೋಕ್ಷ ಸಂನ್ಯಾಸಯೋಗೋ ನಾಮಾಷ್ಟಾದಶೋ ಅಧ್ಯಾಯಃ. ಮೋಕ್ಷ ಸನ್ಯಾಸ ಯೋಗದ ಸಮಾಪ್ತಿ.